ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರು ಹರಿಯಾಣದ ಹೈಡ್ರೋಜನ್ ಬಾಂಬನ್ನು ಸಿಡಿಸಿದ್ದಾರೆ, ಏನು ಕೇಂದ್ರ ಸರ್ಕಾರ ಮತಗಳ್ಳತನ ಮುಖಾಂತರ ಸರ್ಕಾರವನ್ನು ರೂಪಿಸ್ತಾ ಇದೆ. ಮಾದೇವಪುರದಲ್ಲಿ ಮೊದಲೇ ಇದೇ ರೀತಿಯನ್ನು ಮತಗಳ್ಳತನವನ್ನು ಮಾಡಿದರು. ಅದಾದ ಮಹಾರಾಷ್ಟ್ರದಲ್ಲಿ ಮತಗಳ್ಳತನವನ್ನು ಮಾಡಿ ಮಹಾರಾಷ್ಟ್ರವನ್ನು ಸೋಲಿಸಿ ಸರ್ಕಾರವನ್ನು ಮಾಡಿದ್ರು. ಬಿಹಾರದಲ್ಲೂ ಕೂಡ ಅದೇ ರೀತಿಯನ್ನು ಪ್ಲ್ಯಾನ್ ಮಾಡಿಕೊಂಡು ಪ್ರತಿ ಬೂತ್ಗೆ ಇಷ್ಟು ಓಟು ಬಿ ಜೆ ಪಿದಿರಬೇಕು, ಇಷ್ಟು ಓಟನ್ನು ಡಿಲೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದನ್ನು ಖಂಡಿಸಿ ಇವತ್ತು ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರವನ್ನು ಮಾಡ್ತೀವಿ ಹರಿಯಾಣದಲ್ಲಿ ಅಂತ ಎಲ್ಲ ಸಮೀಕ್ಷೆಗಳು ಹೇಳಿತ್ತು. ಎಲ್ಲ ಚಾನಲ್, ಟಿ ವಿ ಚಾನಲ್ಗಳಿರ್ಬೋದು, ಪತ್ರಕರ್ತರ ಚಾನಲ್ಗಳಿರ್ಬೋದು, ಎಲ್ಲ ಹೇಳಿದ್ರು ಕೂಡ ಉತ್ತರ ಬಂದ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತೆ ಸರ್ಕಾರವನ್ನು ಮಾಡಿದೆ. ಅಲ್ಲಿ 25 ಲಕ್ಷಕ್ಕೂ ಹೆಚ್ಚು ಓಟ್ಗಳನ್ನು ಮತಗಳ್ಳತನ ಮುಖಾಂತರ ಕದ್ದಿದ್ದಾರೆ. ಆ ಮತಗಳ್ಳತನದಿಂದ ನಮ್ಮ ಕಾಂಗ್ರೆಸ್ನ ಎಮ್ ಎಲ್ ಎಗಳು 25-30 ಎಮ್ ಎಲ್ ಎಗಳು ಸೋತಿದೆ. ಇದರಿಂದ ನಾವು ಸರ್ಕಾರವನ್ನು ಕಳ್ಕೊಂಡಿದ್ದೀವಿ. ಇದು ಈ ರೀತಿಯ ಮತಗಳ್ಳತನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಏನು ಎಲೆಕ್ಷನ್ ಕಮಿಷನ್ನ ಚೇರ್ಮನ್ ಆದಂಥ ಜ್ಞಾನೇಶ್ ಕುಮಾರ್ ಅವರು ಒಂದು ಬಿ ಜೆ ಪಿ ಪಕ್ಷದ ಏಜೆಂಟ್ ರೀತಿ ಅಥವಾ ಪೇಜ್ ಪ್ರಮುಖ ರೀತಿ ವರ್ತಿಸ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ. ಅದೇ ಚೇರಲ್ಲಿ ಕುಂತಂಥ ಎಕ್ಸ್ ಚೇರ್ಮನ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಒಂದು ಮೀಡಿಯಾದಲ್ಲಿ ಕುಂತು ಹೇಳಿದ್ದಾರೆ, ಅವರು ರಾಹುಲ್ ಗಾಂಧಿ ಅವರು ಸರಿಯಾದ ಉತ್ತರವನ್ನು ಕೇಳ್ತಾ ಇದ್ದಾರೆ, ಕ್ವಶನ್ನ ಕೇಳ್ತಾ ಇದ್ದಾರೆ. ಆ ಉತ್ತರವನ್ನು ಜ್ಞಾನೇಶ್ ಕುಮಾರ್ ಅವರು ಕೊಡುವಂಥದ್ದು ಸರಿ ಅಂತ ಆ ಜಾಗದಲ್ಲಿ ಕುಂತು ಹೋದಂಥ ಎಕ್ಸ್ ಚೇರ್ಮನ್ಗಳು, ಚುನಾವಣಾ ಆಯೋಗದ ಎಕ್ಸ್ ಚೇರ್ಮನ್ಗಳು ಹೇಳಿದ್ರು ಕೂಡ ಅದನ್ನು ಕೊಡೋದಕ್ಕೆ ರೆಡಿ ಇಲ್ಲ. ಇಲ್ಲೇ ಗೊತ್ತಾಗುತ್ತೆ ಬಿ ಜೆ ಪಿಯ ಏಜೆಂಟ್ ಅಂತೆ ಜ್ಞಾನೇಶ್ ಕುಮಾರ್ ಅವರು ವರ್ತಿಸ್ತಾ ಇದ್ದಾರೆ. ಏನು ಚುನಾವಣಾ ಆಯೋಗ ಸಂವಿಧಾನವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಯುವ ಕಾಂಗ್ರೆಸ್ಸು ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಸಂವಿಧಾನ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಜನರ ಮುಂದೆ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಇದನ್ನು ಪ್ರತಿಭಟನೆ ಮುಖಾಂತರ ನಾಳೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ಜೊತೆಗೆ ರಾಹುಲ್ ಗಾಂಧಿಯವರ ಹೋರಾಟ ಏನಿದೆ, ಈ ಒಂದು ಚುನಾವಣೆ ಆಯೋಗ ಮತ್ತು ಚುನಾವಣೆ ರೀತಿ ಏನಿದೆ ಅದನ್ನು ಚೇಂಜ್ ಮಾಡಬೇಕು, ಆ ಒಂದು ಮತಗಳ್ಳತನ ನಿಲ್ಲಿಸಬೇಕು ಅಂತ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ತೇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.